ಆಸ್ತಿ ವಿವಾದಕ್ಕೆ ಮಹಿಳೆಯರ ಮೇಲೆ ಹಲ್ಲೆ ಆರೋಪ. ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಹಣ ಆಸ್ತಿ ಅಂದ್ರೆ ಹೆಣ ಕೂಡ ಬಾಯ್ಬಿಡುತ್ತೆ. ಆಸ್ತಿಗಾಗಿ ಜನರು ಮನುಷ್ಯತ್ವವನ್ನ ಕೂಡ ಮರೀತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ದಲಿತ ಮಹಿಳೆಯರಾದ ಚಂದ್ರಕಲಾ ಹಾಗೂ ಪದ್ಮಾ ಎಂಬುವವರ ಜಮೀನಿನಲ್ಲಿ ಅದೇ ಗ್ರಾಮದ ಕೃಷ್ಣಪ್ಪ ಎಂಬುವವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ರಂತೆ. ಒತ್ತುವರಿಯನ್ನ ಪ್ರಶ್ನಿಸಲು ಹೋಗಿದ್ದಕ್ಕೆ ಮಹಿಳೆಯರಂತನೂ ನೋಡದೆ ಚಂದ್ರಕಲಾ ಹಾಗೂ ಪದ್ಮಾ ಎಂಬುವವರ ಮೇಲೆ ಪ್ರವೀಣ್, ಗಗನ್ದೀಪ್, ಶಿವಪ್ಪ, ಲಕ್ಷ್ಮೀದೇವಮ್ಮ ಎಂಬುವವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಲ್ಲದೆ ಕೊಲೆ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಅಕ್ರಮ ಒತ್ತುವರಿ ಬಗ್ಗೆ ಪ್ರಶ್ನೆ ಮಾಡಲು ತೆರಳಿದ್ದ ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆಯ ಗೌರಿಬಿದನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಎಂಬುವವರ ಮೇಲೆ ಸುಮಾರು 10 ಜನರ ಗುಂಪು ಸೇರ್ಕೊಂಡು ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ದು, ಹಲ್ಲೆಯ ದೃಶ್ಯಗಳನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಹಲ್ಲೆಗೊಳಗಾಗಿರುವ ಶ್ರೀನಿವಾಸ್ ಸ್ಥಿತಿ ಚಿಂತಾಜನಕವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ಸರಿಸುಮಾರು 15 ದಿನಗಳ ಹಿಂದೆ ಜಮೀನಿನ ಮಾಲೀಕರ ಮೇಲೆ ಹಲ್ಲೆ ನಡೆದಿದ್ದು, ಈ ಘಟನೆ ಸಂಬಂಧ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರೂ ಕೂಡ ಪ್ರಕರಣ ದಾಖಲಾಗಿರಲಿಲ್ಲ. ಈ ಪ್ರಕರಣ ಮಾಸುವ ಮುನ್ನವೇ ಮತ್ತೆ ಅಕ್ರಮವಾಗಿ ಗುಂಪು ಸೇರ್ಕೊಂಡು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ರಕ್ತಸಿಕ್ತ ಗಾಯಗಳಾಗುವಂತೆ ಥಳಿಸಿದ್ದಾರೆ. ಈ ವಿಚಾರವಾಗಿ ಮತ್ತೆ ರಕ್ತಸಿಕ್ತ ಗಾಯಗಳೊಂದಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಅಲ್ಲಿನ ಪಿಎಸ್ಐ ಗುಣವತಿ ಪ್ರಕರಣವನ್ನ ದಾಖಲಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕುಂದಲಗುರ್ಕೆ ಅರುಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೆ ಚಂದ್ರಕಲಾ ಮತ್ತು ಅನಿತಾ ಕುಮಾರಿ ಅವರ ಮೇಲೆ ಮತ್ತೊಮ್ಮೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಸಭ್ಯ ನಡ್ಕೊಂಡಿದ್ದು ಬಹಳ ತೀವ್ರವಾದ ಕಣಿಸುವಂಥ ಘಟನೆ ಆಗಿರ್ತದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ಶ್ರೀನಿವಾಸನವರು ಈಗಾಗಲೇ ಪ್ರಥಮ ಚಿಕಿತ್ಸೆಯನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆ ತೆಗೆದುಕೊಂಡು ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಒಂದು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಭಾಳ ತೀವ್ರ ಗತಿಯಲ್ಲಿ ಇವತ್ತು ಅವರು ಆರೋಗ್ಯ ಸ್ಥಿತಿ ಹದಗೆಟ್ಟಿರ್ತದೆ. ಅವ್ರಿಗೆ ರಕ್ತ ಸಿಕ್ತದಿಂದ ಅವರು ಬಳಲುವಂಥ ಒಂದು ಪರಿಸ್ಥಿತಿಯಂತೆ ಅವ್ರ ಮೇಲೆ ಹಲ್ಲೆ ಮಾಡಿ ಒಂದು ಗುಂಡಗಿರಿಯನ್ನು ತೋರ್ತಿರ್ತಕ್ಕಂಥದ್ದು ಇವತ್ತು ಅವರು ಭಾಳ ಒಂದು ಜೀವನ ಚಿಂತಾಜನಕವಾಗಿದ್ದು, ಅವರ ಆರೋಗ್ಯ ಭಾಳಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗಿದೆ. ಆ ರೀತಿಯಲ್ಲಿ ಅವರು ಹಲ್ಲೆ ಮಾಡ್ತಕ್ಕಂಥದ್ದು ಒಂದು ರೌಡಿ ವರ್ತನೆಯಂತೆ ಇವತ್ತು ಅದ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದನ್ನು ಚಿಕಿತ್ಸೆ ತಗೊಳ್ಳೋಂಥ ನಿಟ್ಟಿನಲ್ಲಿ ಇವತ್ತು ಅವರು ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಈ ವಿಚಾರವಾಗಿ ನಾನು ಸಂಬಂಧಪಟ್ಟ ಪೊಲೀಸು ಸಬ್ ಇನ್ಸ್ಪೆಕ್ಟರ್ PSI ಅವ್ರನ್ನ ಗುಣವತಿ ಅಂತೇಳಿ ಅವ್ರನ್ನ ನಾನು ದೂರವಾಣಿ ಮುಖಾಂತರ ನನಗೆ ವಿಚಾರ ತಿಳಿದು ಬಂದಾಗ ಅವರು ನಾನೇ ಸಂಪರ್ಕ ಮಾಡಿದಾಗ ನಾನು ಈ ಕೂಡಲೇ ಅದನ್ನು ದೂರು ದಾಖಲು ಮಾಡ್ತೀವಿ ಅಂತ ನನ್ನ ಹತ್ರ ಕೂಡ ನನ್ನ ಬಳಿ ಕೂಡ ಅವ್ರು ಹೇಳಿರ್ತಾರೆ. ಬಟ್ ಇದುವರೆಗೂ ಪ್ರಕರಣ ದಾಖಲಾಗಿದ್ದು ಇಲ್ಲೋ ಅನ್ನೋದು ಕೂಡ ಯಾವುದೇ ರೀತಿ ನೊಂದವರಿಗೆ ಒಂದು ಮಾಹಿತಿ ಇರುವುದಿಲ್ಲ. ಇನ್ನು ಜಮೀನು ಸಂಬಂಧ ನಡೆದ ಹಲ್ಲೆಯ ಬಗ್ಗೆ ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆಯನ್ನ ನೀಡಿದ್ರೂ ಕೂಡ ಪೇರಸಂದ್ರ ಪೊಲೀಸ್ ಠಾಣೆಯ PSI ಗುಣವತಿ ಅವರು ಯಾವುದೇ ರೀತಿಯ ಕ್ರಮ ಜರುಗಿಸ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಕೂಡಲೇ ಆರೋಪಿಗಳನ್ನ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಗುಂಡಾಗಿರಿ ವರ್ತನೆ ತೋರಿ ಇವತ್ತು ಆ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು ಹಾಗೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಹಾಗೆಯೇ ಅವ್ರ ಮೇಲೆ ಒಂದು ಮಾನಹಾನಿ ಮಾಡ್ತಕ್ಕಂಥದ್ದು, ಜೊತೆಗೆ ರಕ್ಷಣೆಗೆ ಬಂದಿರತಕ್ಕಂಥವ್ರ ಮೇಲೆ ಸಂಘಟನೆಯ ಮುಖ್ಯಸ್ಥರ ಮೇಲೆ ಹೀನಾಯವಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆ ಪೇರಸಂದ್ರ ಭಾಗದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಂದು ಘಟನೆಯನ್ನು ಈ ಹಿಂದೆ ದೂರು ಕೊಟ್ಟಿರೂ ಸಹ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅಲ್ಲಿನ PSI ಗುಣವತಿಯವರು ಯಾವುದೇ ರೀತಿ ಅವ್ರಿಗೆ ನ್ಯಾಯ ಕೊಡಿಸೋದಾಗಲಿ ಅಥವಾ ರಕ್ಷಣೆ ಕೊಡಿಸೋದಾಗಲಿ ಅವ್ರಿಗೆ ಮಾಡಿರುವುದಿಲ್ಲ. ಹಾಗಾಗಿ ಅವರು ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ನಿರ್ಲಕ್ಷ್ಯತನದಿಂದ ಇವತ್ತು ನಮ್ಮ ಸಂಘಟನೆಯ ಒಬ್ಬ ಮುಖ್ಯಸ್ಥರ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು ಒಂದು ಘಟನೆಯಾಗಿದೆ. ಈ ಒಂದು ಘಟನೆಯ ಹೊಣೆಯನ್ನು ಈ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ಪೇರಸಂದ್ರ PSI ಗುಣವತಿ ಅವರು ಈಗ ವಿಫಲರಾಗಿದ್ದಾರೆ. ಅವರು ಬಲಾಢ್ಯರೊಂದಿಗೆ ಅವರು ಶಾಮೀಲಾಗಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಗಂಭೀರ ಪ್ರಕರಣ ಅವ್ರ ಗಮನಕ್ಕಿದ್ರೂ ಕೂಡ ಯಾವುದೇ ರೀತಿ ರಕ್ಷಣೆ ಕೊಡುವಲ್ಲಿ ಅವರು ವಿಫಲರಾಗಿದ್ದು, ಇನ್ನು ಮಹಿಳೆಯರಂತನೂ ನೋಡದೆ ಜಮೀನು ವಿಚಾರಕ್ಕೆ ಹಲ್ಲೆ ಮಾಡಿರುವುದು ಖಂಡನೀಯ. ಇತ್ತ ಪೊಲೀಸರು ಕೂಡ ಕ್ರಮ ಕೈಗೊಳ್ಳದೆ ಇರೋದು ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಪೊಲೀಸರು ಕ್ರಮ ಕೈಗೊಳ್ಳುವ ಮೂಲಕ ದಲಿತ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.